ಓಕೆ, ಎಲ್ಲರಿಗೂ ಬ್ಲಾಗ್ ಇನ್ ಕನ್ನಡಗೆ ಸ್ವಾಗತ. ಇವತ್ತು ನಾವು ರಿಲೀಸ್ ಆದಂಥ ಮೂವಿಯನ್ನು ನೋಡ್ಕೊಂಬಂದು ಹೆಸರು ತಗೊಳ್ಳೋದು ಬೇಡ ಅನ್ನಿಸ್ತಾ ಇದೆ ಯಾಕೋ ನನಗೆ. ಸೊ ಮೂವಿ ನೋಡ್ಕೊಂಬಂದು ಲಿಟ್ರಲಿ ನೋಡ್ತಾ ಇದ್ದೀರಾ. ಶೂಟ್ ಎಲ್ಲ ಮಾಡಿ ಹತ್ತತ್ರ 9 ನಿಮಿಷ 8 ಸೆಕೆಂಡ್ ವಿಡಿಯೋ ರಿವ್ಯೂವನ್ನು ಶೂಟ್ ಮಾಡಿದ್ದೀನಿ ಆಯಿತಾ. ಇವತ್ತು ರಿಲೀಸ್ ಆಗಿದ್ದು ಮೂವಿ ಯಾವುದು ಅಂತ ನಿಮಗೆ ಗೊತ್ತು. ಬಟ್ ಆಮೇಲೆ ಗೊತ್ತಾಯಿತು ಈ ಮೂವಿಯವರು ಲೀಗಲ್ ಪ್ರೊಡಕ್ಷನ್ನ ತೊಗೊಂಬಂದಿದ್ದಾರೆ. ಫಾಲ್ಸ್ ಕಂಟೆಂಟ್ ಅಗೇನ್ಸ್ಟ್ ಸರ್ಕ್ಯುಲೇಷನ್ ಏನೋ ನೋಡಿಲಿ. ಏನು ಮಾಡ್ತೀರಾ ಹಿಂಗಾಗ್ಬಿಟ್ರೆ? ಹಾಂ, ಇಲ್ಲಿ ನೋಡಿಲಿ, ಮಲ್ಟಿಪಲ್ ನ್ಯೂಸ್ಗಳು. ಪೋಸ್ಟಿಂಗ್ ಡಿಫಮೇಟ್ರಿ ಕಂಟೆಂಟ್ ಅಗೇನ್ಸ್ಟ್ ಟಾಕ್ಸಿಕ್ ಮೂವಿ. ಈಗ ನಾನೇನೋ ಒಂದು ರಿವ್ಯೂ ಮಾಡ್ತೀನಿ, ಅದು ಆ ಮೂವಿ ಟೀಮ್ ಅವ್ರಿಗೆ ಇಷ್ಟ ಆಗಲ್ಲ. ಆಮೇಲೆ ನನ್ನ ಚಾನಲ್ ಹೊಗೆ ಹಾಕ್ಸಕ್ಕ. ನೋಡಿ, ಒಂದು ವಿಷಯನ ಈ ಮೂವಿ ತಂಡದವರು ಅರ್ಥ ಮಾಡ್ಕೋಬೇಕು ಆಯಿತಾ. ನಾನು ಈ ರಿವ್ಯೂನಲ್ಲಿ ಹೇಳಿದ್ದೆ, ನನಗೆ ಈ ಮೂವಿ 2,000 ಕೋಟಿಗಿಂತ ಹೆಚ್ಚು ಕಲೆಕ್ಟ್ ಮಾಡಿದರೆ ನನಗಿಂತ ಜಾಸ್ತಿ ಖುಷಿ ಪಡೋರು ಬೇರೆ ಯಾರೂ ಇಲ್ಲ ಅಂತ ಆಯಿತಾ. ಈ ಮೂವಿ ಹೆಂಗಿದೆ ಅಂತ ನಾನು ಆನೆಸ್ಟ್ ಒಪಿನಿಯನ್ನ ಶೇರ್ ಮಾಡಿದ್ದೆ. ಬಟ್ ನಂಗೆ ಗೊತ್ತು, ನಾನು ಇದನ್ನು ಅಪ್ಲೋಡ್ ಮಾಡಿದ್ರೆ ಹೊಗೆ ಹಾಕಿಸ್ತಾರೆ ಆ ವಿಡಿಯೋನ ಅಂತ. ಬಟ್ ನನಗೆ ಅಪ್ಲೋಡ್ ಮಾಡಲ್ಲ ಅದನ್ನ ಆಯಿತಾ. ನಾನು KGF 1 ಬಂದಾಗ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದೆ, ಸಕ್ಕತ್ತಾಗಿದೆ ಅಂದಿದ್ದೆ. ಎಷ್ಟು 250 ಕೋಟಿ ಕಲೆಕ್ಟ್ ಮಾಡುತ್ತೆ ಅಂತಲೂ ಹೇಳಿದ್ದೆ ಅದು ಆಯಿತಾ. KGF 2 ಬರುತ್ತೆ, ಫಸ್ಟ್ ಶೋ ನೋಡ್ಕೊಂಬರ್ತೀನಿ, ನೋಡ್ಕೊಂಬಂದು ಹೇಳ್ತೀನಿ 1,000 ಕೋಟಿ ಮೇಲೆ ಕಲೆಕ್ಟ್ ಮಾಡುತ್ತೆ ಅಂತ. ಅದು ನಿಜ ಆಯಿತು. ಈಗ ಟಾಕ್ಸಿಕ್ಕಿಗೂ ಹೇಳಿದ್ದೆ, ನಾನು ವಿಡಿಯೋ ಮಾಡಿದ್ದೆ, ಈಗ ಅಪ್ಲೋಡ್ ಮಾಡಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 500 ಕೋಟಿ ಕಲೆಕ್ಟ್ ಮಾಡಿದ್ರೆ ದೊಡ್ಡ ವಿಷಯ. ಐ ಹೋಪ್ ಸೊ. ಅಷ್ಟರ ಕಲೆಕ್ಟ್ ಮಾಡಲಿ ದೇವ್ರ ದಯೆಯಿಂದ. ಈ ಮೂವಿ ಹಿಟ್ಟಾದರೆ ನನ್ನಷ್ಟು ಖುಷಿ ಪಡೋನು ಯಾರೂ ಇಲ್ಲ. 1,000 ಕೋಟಿ 2,000 ಕೋಟಿ ದಾಟಿದ್ರೂ ನಂಗೆ ತುಂಬ ಖುಷಿ ಇದೆ ಈ ಮೂವಿ. ನಮ್ಮ ಕನ್ನಡ ಇಂಡಸ್ಟ್ರಿ ಗೆಲ್ಲಬೇಕು ಆಬ್ವಿಯಸ್ಲಿ. ಬಟ್ ಈ ಥರ ಇಂಜೆಕ್ಷನ್ ತೊಗೊಂಬರೋದು ಓಕೆ, ಫಾಲ್ಸ್ ನ್ಯೂಸು, ಯಾರು ಸುಳ್ಳು ಏನೋ ಹೇಳ್ತಾ ಇದ್ದಾರೆ ಅಂತ. ಬಟ್ ನಮ್ಮ ಹಾನೆಸ್ಟ್ ಒಪಿನಿಯನ್ನ ನಾವು ಶೇರ್ ಮಾಡಿದಾಗ ಈ ಥರ ಅವರು ನಮ್ಮ ಕಂಟೆಂಟನ್ನು ರಿಮೂವ್ ಮಾಡಿಸಿದ್ರೆ ಕಷ್ಟ ಆಗ್ಬೋದು. ಅದರಿಂದ ನಮ್ಮ ಸೇಫ್ಟಿಗೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಲ್ಲ, ಇದನ್ನ ರಿವ್ಯೂನ. ನನ್ನ ಒಪಿನಿಯನ್. ಏನು ಮಾಡಲಿ, ನೀವೇ ಹೇಳ್ರಪ್ಪ. ಹಾಂ, ಅಪ್ಲೋಡ್ ಮಾಡಬೇಕಾ ಬೇಡವಾ? ಸುಮ್ಮನೆ ಆಮೇಲೆ ಚಾನಲ್ ಹೋಗಿ ಆದರೆ ಏನು ಮಾಡೋದು ನಾನು? ಕಷ್ಟಪಟ್ಟು 5-10 ವರ್ಷ ಕಷ್ಟಪಟ್ಟು ನಾವು ಬಿಲ್ಡ್ ಮಾಡಿರ್ತೀವಿ, 1 ಸೆಕೆಂಡಲ್ಲಿ ಎಗ್ರಿಸ್ಬಿಟ್ರೆ ಏನು ಮಾಡೋಣ? ನೋಡಿ, ನಿಮ್ಮಿಷ್ಟ ನೋಡಿ. ನಾನು ಮೂವಿ ನೋಡ್ಕೊಂಬಂದಿದ್ದೀನಿ, ಹೆಂಗಿದೆ ಅಂತ ಕೇಳ್ತೀರಾ? ನನಗೆ ಹೇಳ್ಬೇಕು, ನನಗೆ ಯಾಕೋ ಹೆಂಗಿದೆ ಅಂತ ಹೇಳೋಕ್ಕೆ ಬೇಜಾರಾಗ್ತಾಯಿದೆ. ಏನು ಮಾಡಲಿ? ಹಾಂ, ಮೂವಿ ಚೆನ್ನಾಗಿದ್ದಿದ್ರೆ ನಾನು ಫುಲ್ ಜೋಶಲ್ಲೇ ಬೆಂಕಿ ಗುರು, ಇದಕ್ಕಿಂತ ಒಳ್ಳೆ ಮೂವಿ ನಾನು ನೋಡೇ ಇರಲಿಲ್ಲ ಅಂತ ಫುಲ್ ಸಖತ್ತಾಗಿದೆ, ಫುಲ್ ಬೆಂಕಿ 1,000 ಕೋಟಿ ಕಲೆಕ್ಟ್ ಮಾಡುತ್ತೆ ಅಂತಿದ್ದೆ. ಬಟ್ ಯಶ್ ಅವ್ರ ಫೇಮಿಗೆ ಒಂದು 500 ಕೋಟಿ ಕಲೆಕ್ಟ್ ಮಾಡ್ಬೋದೇನೋ ಈ ಮೂವಿ ಅನಿಸುತ್ತೆ. ಕನೆಕ್ಟ್ ಆಗಲಿಲ್ಲ ಅಷ್ಟೇ, ಇನ್ನೇನಿಲ್ಲ. ನಾನು ಇದಕ್ಕಿಂತ ಇನ್ನೇನು ಜಾಸ್ತಿ ಹೇಳಲ್ಲ. ಫಸ್ಟ್ ಆಫ್ ಆಲ್ ರಿವ್ಯೂನೇ ಅಲ್ಲ, ನನ್ನ ಒಪಿನಿಯನ್. ದುಡ್ಡು ಕೊಟ್ಟು 1,000 ಎಷ್ಟು ರೂಪಾಯಿ ದುಡ್ಡು ಕೊಟ್ಟಿದ್ದು ನಾವು? ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ ತಡ್ರಿ. ಇದಕ್ಕೂ ಹಾಕ್ಬಿಟ್ರೆ ಕಷ್ಟ ಆಮೇಲೆ ಈ ವಿಡಿಯೋಗೂ ಅಲ್ವಾ, ಸವಾಸಲ್ಲ. ಅದಕ್ಕೇ ಟಿಕೆಟ್ ಪ್ರೈಸನ್ನು ತೋರಿಸ್ಬಿಡೋಣ ನಾವು, ಎಷ್ಟು ಕೊಟ್ಟಿದ್ದು ಇದಕ್ಕೆ ಅಂತ. ಏನಂತೀರಾ? ನಾನು ಎಷ್ಟು ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಗೊತ್ತಾ? 2,400 ರೂಪಾಯಿ ಟಿಕೆಟು, 2ರಿಂದ 500 ರೂಪಾಯಿ ಡಿಸ್ಟಿಕಲ್ಲಿ ಡಿಸ್ಕೌಂಟ್ ಆಗಿ 2,062 ರೂಪಾಯಿ ಕೊಟ್ಟಿರೋದು ಟಿಕೆಟಿಗೆ. ಅಧಿಕಾರ ಇದೆಯೋ ಇಲ್ವೋ ನಮಗೆ? ಹಾಂ, ವಿಡಿಯೋ ಚೆನ್ನಾಗಿಲ್ವಾ ಅನ್ನೋಕ್ಕೆ? ಹಾಂ ಅಲ್ವನ್ರಪ್ಪ? ಹಾಂ, ಇವರು ಹಿಂಗೆ ಕೋರ್ಟ್ ಆರ್ಡ್ರ್ ತಂದ್ಬಿಟ್ಟು ನಾವು ರಿವ್ಯೂ ಕೊಟ್ಟ ಮೇಲೆ ಆನೆಸ್ಟಾಗಿ ಹೊಗೆ ಹಾಕ್ಸ್ಬಿಟ್ರೆ ಏನು ಮಾಡೋಣ? 2,000 ರೂಪಾಯಿ ನಾನು ಸುಮ್ಮನೆ ಸುಳ್ಳು ಹಾಕಿ ಹೇಳಿ, ನಾನು ತೋರಿಸ್ಬಿಡ್ತೀನಿ ಸ್ಕ್ರೀನ್ಶಾಟ್ನ. ಇದರಲ್ಲಿ ಮುಚ್ಚು ಮರ ಏನಿದೆ ನೋಡ್ಕೊಳ್ಳಿ. ಹಾಂ, ಮುಚ್ಚು ಮರ ಏನಿದೆ ಇದರಲ್ಲಿ? 2,000
ಕೊಟ್ಟಿರೋದು. ಮೂವಿ ಚೆನ್ನಾಗಿರಲಿ ಇಟ್ ಡಸಂಟ್ ಮ್ಯಾಟರ್ ಅದು. ಈ ಮೂವಿ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಮೂವಿ ಚೆನ್ನಾಗಿದ್ದದನ್ನು ನಾವು ಚೆನ್ನಾಗಿದೆ ಅಂತ ಅಂದರೆ ಮೂವಿ ಟೀಮವ್ರಿಗೆ ಪ್ರಾಬ್ಲಮ್ ಇಲ್ಲ. KGF 1, 2 ಮಾಡಿದಾಗ ಫುಲ್ಲು ಹೊಗಳಿಟ್ಟಿದ್ದೀನಿ, ಏನಕ್ಕೆ ಮೂವಿ ಚೆನ್ನಾಗಿತ್ತು, ಆಗ ಅವ್ರಿಗೆ ಪ್ರಾಬ್ಲಮ್ ಇರಲ್ಲ ಅಲ್ವಾ. ಈಗ ಒಂಚೂರು ಏನೋ ಹೆಚ್ಚು ಕಡಿಮೆ ಆಯಿತು ಅಂದಾಗ ನಾವು ಒಂಚೂರು ಆನೆಸ್ಟಾಗಿ ಹೇಳ್ಬಿಟ್ರೆ ಪ್ರಾಬ್ಲಮ್ ಶುರು ಆಗುತ್ತೆ. ಏನಪ್ಪ ನನಗೊಂದು ಧೈರ್ಯ ಇಲ್ಲ ಅದನ್ನು ಅಪ್ಲೋಡ್ ಮಾಡೋ ಅಷ್ಟು. ಕಷ್ಟಪಟ್ಟು 7-8 ವರ್ಷ ಕಷ್ಟಪಟ್ಟು ಮಾಡಿರೋದನ್ನು ನಾವು ಇವರು ಹಿಂಗೆ ತಂದವರೇ ಒಟ್ಟಿಗೆ ಕೊಟ್ಟೋಡ್ರನ್ನ ಇವರು ಸೀರಿಯಸ್ಸಾಗಿ ಮಾಡ್ತಾರೋ ಗೊತ್ತಿಲ್ಲ. ಬೇರೆ ರಿವ್ಯೂವರ್ಸನ್ನು ನೋಡಿದೆ ನಾನು, ಹೇಳ್ತಿದ್ರು ಏನೋ ಈ ಥರ ಕೋರ್ಟ್ ಆರ್ಡ್ರ್ ಬಂದಿದ್ದಾರೆ ಅಂದ್ಬಿಟ್ಟು ಯಾರು ಕ್ಲಿಯರಾಗಿ ಹಾನೆಸ್ಟಾಗಿ ಹೇಳ್ತಾನೆ ಇಲ್ಲ. ಯಾರು ಹೇಳಿದ್ರು, ಯಾರು ನೋಡಿದ್ರೆ ರಿವ್ಯೂನ? ಅಭಿಷೇಕ್ ಏನೋ ನೋಡ್ತಿದ್ದೆ, ಏನು ಹೇಳಿದ್ದಾರೆ ಅಭಿಷೇಕ್ ರಿವ್ಯೂನವರು? ಹಾನೆಸ್ಟಾಗಿ ಯಾರು ಹೇಳಿದವರ ಫುಲ್ಲು ಬ್ಯಾಶ್ ಮಾಡಿದ್ದಾರೆ ಯಾರಾದರೂ? ಯಾರು ಹೇಳಿಲ್ಲ. ಯಾರು ಹಂಗೆ ಹೇಳ್ತಾರೆ ಹಿಂಗೆ ಕೋರ್ಟ್ ಆರ್ಡ್ರ್ ತಂದುಬಿಟ್ರೆ? ಹಾಂ, ಓ ಮೈ ಗಾಡ್, ಕಷ್ಟ ಇದೆ ಜೀವನ. ನೋಡ್ರಪ್ಪ, ಹೋಗಿ ಮೂವಿ ನೋಡಿ ಬಂದು ನೀವೇ ಕಾಮೆಂಟಲ್ಲಿ ಕಾಮೆಂಟ್ ಅವ್ರಿಗೆ ನಮ್ಮ ಆಡಿಯನ್ಸಿಗೆ ಕೇಳಬೇಕು. ಇಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಮೂವಿ ನೋಡಿರ್ತಾರೆ, ನೀವೇ ರಿವ್ಯೂ ಕೊಟ್ಬಿಡಿ ಕಾಮೆಂಟಲ್ಲಿ ಅಲ್ವಾ, ಬೆಸ್ಟು. ಅದಕ್ಕಿಂತ ಬೆಸ್ಟ್ ಇನ್ನೇನೂ ಇಲ್ಲ. ಜನ ಅದನ್ನು ನೋಡ್ಬಿಟ್ಟು ನಂಗೆ ಅನ್ನಿಸ್ತಂಗೆ ಮೂವಿ ಹೆಂಗಿದೆ ಅಂತ ತಿಳ್ಕೊತಾರೆ. ಸಾಕು ಇವತ್ತಿಗೆ ವ್ಲಾಗು ಫುಲ್ ವೀಡಿಯೋ 9 ನಿಮಿಷ ವೀಡಿಯೋ ಮಾಡಿದ್ದೆ. ನನಗೆ ಯಾಕೋ ವ್ಲಾಗ್ ಮಾಡೋಕ್ಕೆ ಮೂಡಿಲ್ಲ, ಫುಲ್ ವೇಸ್ಟ್. ಈಗ ನಾನು ಅಪ್ಲೋಡ್ ಮಾಡೋಂಗೇ ಇಲ್ಲ ಈಗ, ಆಯಿತಾ. ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ, ಏನು ಮಾಡೋಂಗಿಲ್ಲ. ಬಾಯ್.